ಗತವೈಭವ ಇದು ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿ ದುಷ್ಯಂತ್, ಆಶಿಕಾ ರಂಗನಾಥ್ ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿರೋ ಸಿನಿಮಾ ಸೆಟ್ಟೇರ್ದಾಗಿಂದಾನು ಸುನಿ ಅವರ ಯೂನಿಕ್ ಪೋಸ್ಟರ್ಸ್ ಇಂದ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾನ ನೋಡ್ಲೇಬೇಕು ಅನ್ನೋ ಕುತೂಹಲ ಹುಟ್ಟಿಸಿತ್ತು. ಬಟ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅನ್ಸುತ್ತೆ, ಬಿಕಾಸ್ ಆಫ್ ಸಿನಿಮಾ ತಂಡದ ಪೂರ್ ಪ್ರಮೋಷನ್ ಇಂದ. ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಒಂದು ಫುಲ್ ಥಿಯೇಟರ್ ಅಲ್ಲಿ ಬರೀ 11 ಜನ ಕೂತ್ಕೊಂಡು ಒಂದು ಫಿಲಂ ನ ನೋಡ್ತಾ ಇರೋದ್ನ ನೋಡಿದ್ದು. ಸೊ ಬನ್ನಿ ಸಿನಿಮಾ ನೋಡ್ಕೊ ಬಂದ್ಮೇಲೆ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಅಂತ ಮಾತಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ಇನ್ನು ಈ ಸಿನಿಮಾದ ಪ್ಲಾಟ್ ಹೇಳ್ಬೇಕು ಅಂದ್ರೆ ಟ್ರೇಲರ್ ಅಲ್ಲಿ ಆಲ್ರೆಡಿ ತೋರಿಸಿರೋ ಹಂಗೆ ಆಧುನಿಕ ಮತ್ತೆ ಪುರಾತನ್ ಇಲ್ಲಿನ ಮೇನ್ ಕ್ಯಾರೆಕ್ಟರ್ಸ್ ಗಳು. ಅವರಿಬ್ರಿಗೂ 3 ಜನ್ಮದ ಪ್ರೇಮ ಕಥೆ ಇರುತ್ತೆ. ಒಂದು ಶಾಪದಿಂದ 3 ಜನ್ಮ ಇಂದಾನು ಅವರಿಬ್ರು ಸೇರೋಕೆ ಆಗಿರಲ್ಲ. ಈ ವಿಷಯನ ಆಧುನಿಕ ಪುರಾತನ್ಗೆ ಹೇಳಿದ್ಮೇಲೆ 4ನೇ ಜನ್ಮ ಅಂದ್ರೆ ಪ್ರೆಸೆಂಟ್ ಟೈಮ್ಸ್ ಅಲ್ಲಿ ಅವರಿಬ್ರು ಸೇರ್ತಾರಾ ಇಲ್ವಾ ಅಂತ ನೀವು ಈ ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಇಲ್ಲಿನ ಪಾಸಿಟಿವ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಈ ಸಿನಿಮಾದ ಸೆಕೆಂಡ್ ಹಾಫ್. 3 ಜನ್ಮದ ಕಥೆಯಲ್ಲಿ ನನಗ್ ಕನೆಕ್ಟ್ ಆಗಿದ್ದು ಮತ್ತೆ ಪರವಾಗಿಲ್ಲ ಗುರು, ಈ ಕಥೆಯಲ್ಲಿ ಒಂದು ತೂಕ ಇದೆ ಅನ್ಸಿದ್ದು 3ನೇ ಜನ್ಮದಲ್ಲಿ ಬರೋ ಚೆನ್ನಯ್ಯ ರಾಜು ಮತ್ತೆ ಮಂಗಳಾ ಕತೆ ಸ್ಟಾರ್ಟ್ ಇಂದ ಎಂಡ್ವರ್ಗೂ ಒಂದು ಇಂಟ್ರೆಸ್ಟ್ ನ ಹುಟ್ಟಿಸುತ್ತೆ. ಮತ್ತೆ ಆ ಕ್ಯಾರೆಕ್ಟರ್ಸ್ ಗಳನ್ನೂ ಕೂಡ ನೀಟಾಗಿ ಬರ್ಕೊಂಡು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಡೈರೆಕ್ಟರ್ ಸುನಿ ಅವರು. ಕತೆ ನಡೆಯೋ ಕರಾವಳಿ ಜಾಗ, ಕಮಲಾದ ಸೀನ್ಸ್ ನ ಪ್ರೆಸೆಂಟ್ ಮಾಡಿರೋ ರೀತಿ ತುಂಬಾ ಇಷ್ಟ ಆಯ್ತು. ಇನ್ನು ಕ್ಯಾರೆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೀರೋ ದುಷ್ಯಂತ್ ಅವ್ರದ್ದು ಮೊದಲನೇ ಸಿನಿಮಾ ಆಗಿದ್ರು ಫಸ್ಟ್ ತೋರ್ಸೋ ಜನ್ಮದಲ್ಲಿ ಬಿಟ್ಟು ಮಿಕ್ಕಿದ್ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮಿಲ್ಕಿ ಬ್ಯೂಟಿ ಆಶಿಕಾ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ ನ ನೀಟಾಗಿ ನಿಭಾಯಿಸಿದ್ದಾರೆ ಮತ್ತೆ ಸ್ಕ್ರೀನ್ ಮೇಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ಕೊಳ್ತಾರೆ. ಮಿಕ್ಕಿದ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಗಳಿಗೆ ಜಾಸ್ತಿ ಸ್ಕ್ರೀನ್ ಪ್ರೆಸೆನ್ಸ್ ಇಲ್ಲ ಅಂದ್ರು ಅವ್ರಿಗೆ ಕೊಟ್ಟಿರೋ ಅಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಬರೋ ಆಲ್ಮರೋ ಭಾಸ್ಕರ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಇನ್ನು ಟೆಕ್ನಿಕಲ್ ವಿಷಯ ಹೇಳ್ಬೇಕು ಅಂದ್ರೆ ಸಿನಿಮಾದ ಓವರ್ ಆಲ್ ಸಿನಿಮಾಟೋಗ್ರಫಿ ಇಷ್ಟ ಆಯ್ತು. ಫಸ್ಟ್ ಜನ್ಮದಲ್ಲಿ ಹಾಕಿರೋ ದೇವಲೋಕ ಮತ್ತೆ ಸಮುದ್ರ ಮಂಥನ ಸೆಟ್ಸ್ ಮತ್ತೆ ವಿಎಫ್ಎಕ್ಸ್ ಚೆನ್ನಾಗಿತ್ತು. ಆಮೇಲೆ ತೋರ್ಸೋ ಪೈರೇಟ್ಸ್ ಆಫ್ ಕೆರಿಬಿಯನ್ ಥೀಮ್, ಆ ಕಾಸ್ಟ್ಯೂಮ್, ಸಿನಿಮಾಲಿ ಪ್ರೊಡಕ್ಷನ್ ಡಿಸೈನ್ ಗೆ ಒಳ್ಳೆ ವ್ಯಾಲ್ಯೂ ಸಿಕ್ಕಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ವರ್ಣಮಾಲೆ ಅನ್ನೋ ಒಂದು ಸಾಂಗ್ ಇಷ್ಟ ಆಯ್ತು. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಹೇಳ್ಬೇಕು ಅಂದ್ರೆ ಅದು ಇಲ್ಲಿನ ಫಸ್ಟ್ ಹಾಫ್. ಸ್ಟಾರ್ಟಿಂಗ್ 2 ಕಥೆಗಳು ಇಲ್ದೆ ಸೆಕೆಂಡ್ ಹಾಫ್ ಅಲ್ಲಿ ಬರೋ ಒಂದೇ ಜನ್ಮದ ಕತೆ ಮೇಲೆ ನೀಟಾಗಿ ವರ್ಕ್ ಮಾಡಿ ಫುಲ್ ಫಿಲಂ ನ ಆ ಕತೆ ಮೇಲೆ ತಗೊಂಡೋಗಿದ್ರೆ ಚೆನ್ನಾಗಿರ್ತಿತ್ತು. ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ತುಂಬಾ ವೀಕ್ ಇದೆ. ರೈಟಿಂಗ್ ಕಡೆ ಇನ್ನೂ ಎಫರ್ಟ್ಸ್ ಹಾಕ್ಬೇಕಿತ್ತು. ಪೋರ್ಚುಗಲ್ ಎಪಿಸೋಡ್ಗೆ ಅಂತೂ ತಲೆ ಬುಡ ಇಲ್ಲ. ಸುಮ್ನೆ ಕ್ಯಾರೆಕ್ಟರ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋಕೆ ಇಲ್ಲ ಕತೆನ ಮುಂದಕ್ಕೆ ತಗೊಂಡೋಗಕ್ಕೆ ಅಂತಾನೆ ಈ ಕತೆನ ತೋರಿಸಿದ್ದಾರೆ ಅನಿಸ್ತು. ಇಷ್ಟು ಈ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ಇದು ಒಂದು ಅಬೋವ್ ಅವರೇಜ್ ಒನ್ ಟೈಮ್ ವಾಚ್ ಸಿನಿಮಾ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೇನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.